ಸ್ನೇಹಿತರೆ, ನೀವು ಕಾಫಿ ಪುಡಿ ಸಾಕಮ್ಮ ಬಗ್ಗೆ ಕೇಳಿದ್ದೀರಾ? ಇವರು ವಿಧವೆಯಾಗಿದ್ದು ಇವರಿಗೆ ಮಕ್ಕಳು ಕೂಡ ಇರಲಿಲ್ಲ. ಆದರೆ ಈ ಸಾಕಮ್ಮ ಕೂರ್ಗ್ನ ಬಹಳ ಶ್ರೀಮಂತ ಉದ್ಯಮಿ. ಆಕೆ ಒಬ್ಳೆ ಅಷ್ಟೊಂದು ಪ್ರಾಪರ್ಟಿಯನ್ನ ಮ್ಯಾನೇಜ್ ಮಾಡ್ತಾ ಇದ್ರು. ಆಕೆ ಒಂದು ಕಾಫಿ ಪುಡಿಯ ವ್ಯಾಪಾರವನ್ನ ಆರಂಭ ಮಾಡಿ ಅದನ್ನೇ ಇಮ್ಮಡಿಯಾಗಿಸಿ 3 ಪಟ್ಟು 4 ಪಟ್ಟು ಅದನ್ನೇ ವಿಸ್ತಾರ ಮಾಡ್ತಾರೆ. ಆಶ್ಚರ್ಯ ಅಂದ್ರೆ ಬೆಂಗಳೂರು, ಮೈಸೂರು, ಕೋಲಾರದ ಏರಿಯಾಗಳಿಗೆ ಮೊದಲ ಬಾರಿ ಕಾಫಿಯನ್ನ ಪರಿಚಯಿಸಿದ್ದೇ ಈ ಮಹಿಳೆ. ಈಗ ದಕ್ಷಿಣ ಭಾರತದ ಉದ್ದಗಲಕ್ಕೂ ಕಾಫಿ ಒಂದು ದೊಡ್ಡ ಉದ್ಯಮವಾಗಿ ಬಿಟ್ಟಿದೆ. ಇವರ ಕಾಫಿ ಪುಡಿ ಅದೆಷ್ಟು ಫೇಮಸ್ ಆಗಿತ್ತು ಅಂದ್ರೆ ಬೆಂಗಳೂರಿನಲ್ಲಿ ಕಾಫಿ ಪುಡಿ ಸಾಕಮ್ಮ ಸರ್ಕಲ್ ಕೂಡ ಇದೆ. 100 ಅನಾಥಾಶ್ರಮಗಳು, ಬಾಲಕ ಬಾಲಕಿಯರ ವಸತಿ ನಿಲಯಗಳನ್ನ ಕೂಡ ಈ ಸಾಕಮ್ಮ ಕಟ್ಟಿಸಿದ್ದಾರೆ. ಇವರ ಸಾಧನೆಗಳಿಗೆ ಬ್ರಿಟಿಷರೇ ಕೈಸರ್ ಹಿಂದ್ ಬಿರುದು ನೀಡಿದ್ದು, ಜೊತೆಗೆ ಮೈಸೂರು ಮಹಾರಾಜರು ಕೂಡ ಗೌರವಿಸಿದ್ರು. ಸಾಕಮ್ಮ ತಮ್ಮ ಜೀವನದಲ್ಲಿ ಮಾಡಿದ್ದು ಸೇವೆಯನ್ನೇ. ಆಕೆ ಅಷ್ಟೊಂದು ಶ್ರೀಮಂತ ಮಹಿಳೆಯಾದರೂ ಕೂಡ ಆಕೆಯ ಫೋಟೋವನ್ನ ಗಮನಿಸಿದ್ರೆ ಒಂದು ಸುಂದರವಾದ ಸೀರೆ ಇಟ್ಟು ಹಣೆಗೆ ಕುಂಕುಮ ಇಟ್ಟು ಎಷ್ಟೊಂದು ಗೌರವಯುತವಾಗಿ ಸಂಪ್ರದಾಯ ಮಹಿಳೆಯಂತೆ ಕಾಣ್ತಾರೆ. ಆಕೆ ಸಾಯಿಬಾಬಾ ಆಶ್ರಮಕ್ಕೆ ಹೋಗಿ ಅಲ್ಲಿ ತರಕಾರಿಗಳನ್ನ ಹೆಚ್ಚಿ ಸಾಮಾನ್ಯ ಮಹಿಳೆಯರಂತೆ ಸೇವೆಯನ್ನ ಮಾಡ್ತಾ ಇದ್ರು. ಈ ಕಾಫಿ ಪುಡಿ ಸಾಕಮ್ಮ ಅವರ ಯಶೋಗಾಥೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.